ಇಲ್ಲಿರೋ ಸೆಕ್ರೆಟರಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಪಿ ಡಿ ಒ ಸಾಹೇಬರು ಹೊನೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವಿವತ್ತು ರಿಯಾಲಿಟಿ ಚೆಕ್ ಮಾಡ್ತೀವಿ. ಹೊನೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಇವಾಗಲೇ ಹೋಗ್ತೀವಿ. ಅಲ್ಲೇನಾದರೂ ಪಿ ಡಿ ಒ ಇದ್ದರೆ ಅದನ್ನು ಅದೇ ರೀತಿ ತೋರಿಸ್ತೀವಿ, ಇಲ್ಲ ಅಂದರೂ ಕೂಡ ಅದೇ ರೀತಿ ತೋರಿಸ್ತೀವಿ. ಇವಾಗ ಬನ್ನಿ ಹೊನೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಹೋಗಿ ಬರೋಣ. ನೀವು ನೋಡ್ತಾ ಇದ್ದೀರಾ ಟೈಮ್ ಲೈನ್ ನ್ಯೂಸ್. ನಾನು ಜಯರಾಮ್. ಇವತ್ತು ನಾವು ಸೋಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಇದ್ದೀವಿ. ಇವತ್ತು ಸಮಯ ಬಂದು 10:27. 10:27 ಆದ್ರೂ ಕೂಡ ಇದುವರೆಗೂ ಈ ಪಂಚಾಯಿತಿಲಿ ಪಿ ಡಿ ಒ ಅಭಿವೃದ್ಧಿ ಅಧಿಕಾರಿ ಕಾಣಿಸ್ತಾ ಇಲ್ಲ. ಕಾಣೆಯಾಗಿದ್ದಾರೆ ಅನ್ನೋ ಪ್ರಶ್ನೆ. ಗ್ರಾಮಸ್ಥರೆಲ್ಲ ಬಂದಿದ್ದಾರೆ, ಬಟ್ ಪಿ ಡಿ ಒ ನಾಪತ್ತೆ. ಸೆಕ್ರೆಟರಿ ಸಾಹೇಬ್ರು ಒಂದೇ ಸಮ ಪಿ ಡಿ ಒ ಕರೆ ಮಾಡ್ತಾ ಇದ್ದಾರೆ, ಬಟ್ ಪಿ ಡಿ ಒ ಅವರು ನೋ ಆನ್ಸರ್. ಫೋನೇ ಎತ್ತುತ್ತಾ ಇಲ್ವಂತೆ ಪಿ ಡಿ ಒ ಅವರು. ಇಡೀ ಪಂಚಾಯತಿನೇ ಖಾಲಿ ಇದೆ. ಸೋಂಪುರ ಗ್ರಾಮ ಪಂಚಾಯತಿ ಖಾಲಿ ಇದೆ. ಜನಸಾಮಾನ್ಯರು ಏನೋ ಕೆಲಸ ಆಗ್ಬೇಕು, ಏನಕ್ಕೋ ಬರ್ತಾರೆ, ಬಟ್ ಈ ರೀತಿ ಖಾಲಿ ಇದ್ರೆ ಎಲ್ಲಿಗೆ ಹೋಗ್ಬೇಕು ಸ್ವಾಮಿ? ಇದಕ್ಕೆ ಸ್ಪಂದಿಸಬೇಕಾಗಿರೋ ಪಿ ಡಿ ಒ ಅಧಿಕಾರಿನೇ ನಾಪತ್ತೆ ಆಗಿರ್ಬೇಕಾದ್ರೆ, ಏನಾದ್ರೂ ಒಂದು ಕಷ್ಟ ಆದ್ರೆ, ಒಂದು ಏನಾದ್ರೂ ತೊಂದರೆ ಆದ್ರೆ ಅಭಿವೃದ್ಧಿ ಅಧಿಕಾರಿ ಅಂತ ಯಾರನ್ನು ಹುಡುಕೊಂಡು ಹೋಗ್ಬೇಕು ಇಲ್ಲಿನ ಗ್ರಾಮಸ್ಥರು? ನೋಡಿ, ನೀವು ನೋಡ್ತಾ ಇದ್ದೀರಾ, ಅವರ ಚೇರ್ ಆಗಲಿ, ಅವರ ಬೋರ್ಡ್ ಆಗಲಿ, ಜಸ್ಟ್ ಅದು ಬರೀ ಸೀಮಿತ ಆಗಿದೆ ಅಷ್ಟೇ ಹೊರತು ಇದುವರೆಗೂ ಪಿ ಡಿ ಒ ಅಧಿಕಾರಿ ನಾಪತ್ತೆ. ಪಿ ಡಿ ಒ ಅಧಿಕಾರಿ ಕಚೇರಿಗೆ ಬರೋ ಸಮಯ 10:15. ಯಾಕಂದ್ರೆ ಇವತ್ತೊಂದು ರುದ್ರಭೂಮಿಯಲ್ಲಿ ಕಸ ಸುರಿತಾ ಇರ್ತಾರೆ, ಅದಕ್ಕೋಸ್ಕರ ಇಡೀ ತಿಮ್ನಾಯಕನಹಳ್ಳಿ ಗ್ರಾಮಸ್ಥರೆಲ್ಲ ಬರ್ತಾರೆ, ಬಟ್ ಪಿ ಡಿ ಒ ಅಧಿಕಾರಿ ಸ್ಪಂದಿಸಲ್ಲ, ಉತ್ತರಿಸಲ್ಲ. ನೋಡಿ, ಪಂಚಾಯತಿ ಯಾವ ಲೆವೆಲ್ ಖಾಲಿ ಇದೆ ಅಂದರೆ, ಇದು ಡಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿದೆ. ಎಷ್ಟು ಸಾವಿರಾರು ಜನ ಕೆಲಸಕ್ಕೆ ಬರ್ತಾರೆ, ಸಾವಿರಾರು ಜನ ಓಡಾಡ್ತಾರೆ, ಈ ಪಂಚಾಯತಿಗೆ ಬರ್ತಾರೆ, ಕೆಲಸ ಕಾರ್ಯಕ್ಕೆ ತುಂಬ ಜನ ಬರ್ತಾರೆ. ಬಟ್ ಇದುವರೆಗೂ ಈ ಪಂಚಾಯತಿಲಿ ಪಿ ಡಿ ಒ ಅಧಿಕಾರಿ ಆಗಲಿ ಮತ್ತೊಬ್ಬರಾಗಲಿ ಇಲ್ಲ. ಸೆಕ್ರೆಟರಿ ಒಬ್ರು ಬಿಟ್ಟು ಈ ಪಂಚಾಯತಿಲಿ ಬೇರೊಬ್ರು ಯಾರೂ ಇಲ್ಲ. ಇದಕ್ಕೆ ಸೆಕ್ರೆಟರಿ ಅವರು ಕೂಡ ಕರೆ ಮಾಡಿದ್ದಾರೆ ಪಿ ಡಿ ಒಗೆ. ಇದುವರೆಗೂ ಪಿ ಡಿ ಒ ಉತ್ತರಿಸ್ತಿಲ್ಲ. ಯಾರನ್ನು ಕೇಳಬೇಕು ನೋಡಿ? ಈ ಕೊಠಡಿಯಲ್ಲಿ ಸೆಕ್ರೆಟರಿ ಅವರು ಮಾತ್ರ ಇದ್ದಾರೆ. ಅವರು ಕೂಡ ಒಂದು ಫೋನಲ್ಲಿ ಬ್ಯುಸಿ ಆಗಿದ್ದಾರೆ. ಬಟ್ ಇದುವರೆಗೂ ಯಾರು ಇಲ್ಲಿಗೆ ಪಂಚಾಯತಿಗೆ ಯಾರು ಕೂಡ ಬರ್ತಾ ಇಲ್ಲ. ಎಲ್ಲಿಗೆ ಬಂತು ನಮ್ಮ ವ್ಯವಸ್ಥೆ? 10:30 ಆದರೂ ಒಂದು ಅಧಿಕಾರಿ ಬರಲ್ಲ, ಗೌರ್ಮೆಂಟ್ ಅಧಿಕಾರಿ. ಇಷ್ಟೊತ್ತಾದರೂ ಬರಲಿಲ್ಲ ಅಂದರೆ ಜನಸಾಮಾನ್ಯರು ಎಲ್ಲೋಗ್ಬೇಕು? ಸರ್, ನೀವು